ಆತ್ಮೀಯ ವೀಕ್ಷಕ ಬಂಧುಗಳೇ, ಇತ್ತೀಚೆಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮೊನ್ನೆ ತಾನೇ ತನ್ನ ಫಲಿತಾಂಶವನ್ನು ಪ್ರಕಟಿಸಿದ್ದು, ವಿಜಯನಗರ ಜಿಲ್ಲೆ ಹೂವಿನಹಡಗಲಿಯ ಪಟ್ಟಣದ ಎಂ ಪಾಟೀಲ್ ಒಂದು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ಅಮೃತ ಬಸ್ಸೆಟ್ಟಿ ಹಾಗೆಯೇ ಸೌಜನ್ಯ MPM ಶಿವಪ್ರಕಾಶ್ ಇಬ್ಬರು ವಿದ್ಯಾರ್ಥಿಗಳು ಶಾಲೆಗೆ ಹೆಸರನ್ನು ತರೋದ್ರ ಮೂಲಕ ವಿಜಯನಗರ ಜಿಲ್ಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಇಬ್ಬರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ, ಅಂದರೆ 625ಕ್ಕೆ 625 ಅಂಕಗಳನ್ನು ಅಮೃತ ಬಸ್ಸೆಟ್ಟಿ ಅವರು, ಹಾಗೆಯೇ 625ಕ್ಕೆ 624 ಅಂಕಗಳನ್ನು ಸೌಜನ್ಯ ಅವರು ಪಡ್ಕೊಂಡು, ಇದಕ್ಕೆಲ್ಲದಕ್ಕೂ ಕೂಡ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಚಂದ್ರಗೌಡರು, ನಿರ್ದೇಶಕರಾದಂಥ MP ಸುಮಾ ವಿಜಯ್ ಮೇಡಮ್ರವರು, ಹಾಗೆಯೇ ಪಾಲಕ ಪೋಷಕ ಬಂಧುಗಳು, ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು, ಹೀಗೆ ಪ್ರತಿಯೊಬ್ಬರ ಒಂದು ಸಹಕಾರದಿಂದ ಈ ವಿದ್ಯಾರ್ಥಿನಿ ಈ ವರ್ಷದ ಒಂದು SSLC ಪರೀಕ್ಷೆ ಫಲಿತಾಂಶದಲ್ಲಿ ಅತ್ಯುತ್ತಮವಾದಂತಹ ಕರ್ನಾಟಕ ರಾಜ್ಯಕ್ಕೆ 147 ಜನ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಂಥವರಲ್ಲಿ ಈ ಅಮೃತ ಬಸ್ಸೆಟ್ಟಿ ಎಂಬ MM ಪಾಟೀಲ್ ವಿದ್ಯಾರ್ಥಿನಿ ಕೂಡ ರಾಜ್ಯದಲ್ಲಿನೇ ಒಂದು ಉತ್ತಮ ಪ್ರಥಮ ರ್ಯಾಂಕನ್ನು ಪಡೆಯೋದ್ರ ಮೂಲಕ ವಿಜಯನಗರ ಜಿಲ್ಲೆಗೆ ಹೂವಿನಹಡಗಲಿ ತಾಲೂಕಿನ MM ಪಾಟೀಲ್ ಪ್ರೌಢಶಾಲೆಗೆ, ಹಾಗೆಯೇ ಮಲ್ಲಿಗೆ ನಾಡಿಗೆ ಕೀರ್ತಿಯನ್ನು ತಂದಂಥ ಈ ವಿದ್ಯಾರ್ಥಿನಿ ತಾನು ಯಾವ ರೀತಿಯಾಗಿ ಟಾಪರ್ ಆದ್ಲು ಅನ್ನೋದನ್ನು ಆ ವಿದ್ಯಾರ್ಥಿಯನ್ನು ಮತ್ತೆ ನಮ್ಮ ಸ್ಕೂಲ್ನಲ್ಲಿ ಸಿಲೆಬಸ್ನ ಭಾಳ ಸಲ ರಿವಿಷನ್ ಮಾಡ್ತಿದ್ರು, ಟೆಸ್ಟ್ ಸೀರೀಸ್ ಕೂಡ ಇಡ್ತಿದ್ರು, ಮತ್ತೆ ಯಾವುದೇ ಡೌಟ್ಸ್ ಇದ್ರು ಯಾವಾಗ ಹೋದ್ರೂ ಕ್ಲಿಯರ್ ಮಾಡ್ತಿದ್ರು. ಇದೆಲ್ಲ ಸಪೋರ್ಟಿಂದ 625 ಸಾಧ್ಯ ಆಗಿದೆ. ಈ ವರ್ಷ ನಾನು ನಮ್ಮ ಸ್ಕೂಲಿಗೆ 625 ತಂದು ಕೊಡ್ತೀನಿ, ಮತ್ತು ನೀವೆಲ್ಲರೂ ನಂಬಿಕೆ ಉಳಿಸ್ಕೊಂತೀನಿ. ಈ ವರ್ಷ ನಾನು ನಮ್ಮ ಸ್ಕೂಲಿಗೆ 625 ತಂದು ಕೊಡ್ತೀನಿ, ಮತ್ತು ನೀವೆಲ್ಲರೂ ನಂಬಿಕೆ ಉಳಿಸ್ಕೊಂತೀನಿ. ಹೀಗೆ ಅದೇ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪರೀಕ್ಷೆಗಿಂತ ಮುಂಚಿತನೇ ತನ್ನ ಒಂದು ಸಾಧನೆ ಬಗ್ಗೆ ತಾನು ಹೇಳ್ಕೊಂಡಿರ್ತಾಳೆ. ನನ್ನ ಒಂದು ನಿರೀಕ್ಷೆ ಇಟ್ಟಂಥ ಶಿಕ್ಷಕರಿಗೆ ನಾನು ಹುಸಿ ಮಾಡೋದಿಲ್ಲ, ನಾನು 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡೇ ತೀರ್ತೀನಿ ಎಂಬುವಂತಹ ಭರವಸೆಯನ್ನು ಪರೀಕ್ಷೆಯ ಮುನ್ನ ಆ ವಿದ್ಯಾರ್ಥಿನಿ ಆ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಾಳೆ. ನುಡಿದಂತೆ ನಡೆದ ವಿದ್ಯಾರ್ಥಿನಿ ಇವತ್ತು 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ಸಾಧನೆ ಮಾಡಿದ್ದಾಳೆ. ಇನ್ನೊಂದೆಡೆ ಅದೇ ಶಾಲೆಯ ಇನ್ನೋರ್ವ ವಿದ್ಯಾರ್ಥಿನಿಯಾದ MPM ಸೌಜನ್ಯ ಶಿವಪ್ರಕಾಶ್ ಎಂಬ ವಿದ್ಯಾರ್ಥಿನಿ ಕೂಡ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಿ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾಳೆ. ನಮ್ಮ ಹಡಗಲಿ ತಾಲೂಕಿನ ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ ಈ ಒಂದು MM ಪಾಟೀಲ್ ಶಿಕ್ಷಣ ಸಂಸ್ಥೆ. MPM ಶಿವಪ್ರಕಾಶ್ ಸರ್ ಅವರು VB ಸಂಘದ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ, ಒಬ್ಬ ಕ್ರಿಯಾಶೀಲ ಪತ್ರಕರ್ತರಾಗಿ, ಈ ಒಂದು ವಿಶ್ವವಾಣಿಯ ವರದಿಗಾರರಾಗಿ ಕೂಡ ಉತ್ತಮ ರೀತಿಯಲ್ಲಿ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ಸೃಜನಶೀಲ ಸೌಮ್ಯ ಸ್ವಭಾವದ ಒಬ್ಬ ಉಪನ್ಯಾಸಕರು ಅಂತ ಹೇಳ್ಬೋದು. ಇವರ ಮಗಳು ಇವತ್ತಿಂಥ ಸಾಧನೆ ಮಾಡಿದ್ದಕ್ಕೆ ಅವರಿಗೆ ತುಂಬ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಹೂವಿನಹಡಗಲಿಯ ಪ್ರತಿಯೊಂದು ವಿದ್ಯಾರ್ಥಿಗಳ ಮನದಲ್ಲಿ ಒಳ್ಳೆಯ ಒಂದು ಭಾವನೆಯನ್ನು ಬೆಳೆಸುವಂಥವರು MPM ಶಿವಪ್ರಕಾಶ್ರವರು. ಅವರ ಮಗಳು ಕೂಡ ಹಾಗೆಯೇ ಸೌಜನ್ಯ, ಹೆಸರಿಗೆ ತಕ್ಕಂತೆ ಒಂದು ಸೌಜನ್ಯಯುತವಾಗಿ ಸಾಧನೆಯನ್ನು ಮಾಡಿದಂಥ ಸೌಜನ್ಯ ಇವತ್ತು ನಾಡಿಗೆ, ಮಲ್ಲಿಗೆ ನಾಡಿಗೆ, ಹಾಗೆಯೇ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂಥ ಈ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಇಲ್ಲಿ ನೀವು ನೋಡಿದಂತೆ ಸೌಜನ್ಯ ಅವರ ಒಂದು ಫಲಿತಾಂಶದ ಒಂದು ಅಂಕಪಟ್ಟಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಥಮ ಭಾಷೆ ಕನ್ನಡದಲ್ಲಿ 125, ಇಂಗ್ಲೀಷ್ನಲ್ಲಿ 100ಕ್ಕೆ 100, ಹೀಗೆ ಎಲ್ಲದರಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಪಡೆಯೋದ್ರ ಮೂಲಕವಾಗಿ ಹಿಂದಿನಲ್ಲಿ ಕೂಡ 100ಕ್ಕೆ 100, ಮ್ಯಾಥ್ಸ್ನಲ್ಲಿ ಕೂಡ 100ಕ್ಕೆ 100 ಅಂಕವನ್ನು ಪಡೆದಿರುವಂಥದ್ದು. ಇನ್ನು ಸೈನ್ಸ್ನಲ್ಲಿ ಕೂಡ 99, ಹಾಗೆಯೇ ಸೋಷಿಯಲ್ ಸೈನ್ಸ್ನಲ್ಲಿ 100ಕ್ಕೆ 100. ಕೇವಲ ಒಂದು ಅಂಕದ ಅಂತರವನ್ನು ಮಾತ್ರ ವಿದ್ಯಾರ್ಥಿನಿ ಪಡೆದು 99.84 ಅಂಕ ಪಡೆದು ಕೀರ್ತಿಯನ್ನು ತಂದಿದ್ದಾಳೆ. ಈ ಇಬ್ಬರು ವಿದ್ಯಾರ್ಥಿನಿಯರಿಗೆ MM ಪಾಟೀಲ್ನ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು, ನಿರ್ದೇಶಕರು, ಸದಸ್ಯರುಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಶಾಲೆಯ ಎಲ್ಲ ಸಿಬ್ಬಂದಿಗಳು ಇವತ್ತು ಶಿಕ್ಷಕರ ಬೋಧನೆ ಪರಿಣಾಮಕಾರಿಯಾಗಿದ್ದಾಗ ಮಾತ್ರ ಇಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ.
ಅಂತ ಎಲ್ಲ ಪಾಲಕ ಪೋಷಕರೊಂದಿಗೆ ಶಾಲಾ ವಿದ್ಯಾರ್ಥಿನಿಯರಿಗೆ ಈ ಒಂದು ಶಾಲೆಯ ಶಿಕ್ಷಕ ಬಂಧುಗಳು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಡೋದ್ರ ಮೂಲಕ ತಾವುಗಳು ಈ ಒಂದು ಸಾಧನೆ ಮಾಡಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಧನಾ ಶಿಖರವನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು, ಅದು ಮುಖ್ಯ ಗುರುಗಳಾದ ವೀರೇಶ್ವರವರು, ಶ್ರೀಕಾಂತ್ರವರು, ಸಹ ಶಿಕ್ಷಕರನ್ನ ಒಳಗೊಂಡಂತೆ ಎಲ್ಲರ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಜೆ ನಿಂಗಪ್ಪರವರ ಒಂದು ಸಹಕಾರ ಕೂಡ ಈ ಒಂದು ಸಾಧನೆಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಈ ರೀತಿ ಸಾಧನೆ ಮಾಡಿದಂಥ ಆ ಶಾಲೆಯ ಸಾಧನಾ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಒಂದು ಭವಿಷ್ಯತ್ತು ಉಜ್ವಲವಾಗಲಿ, ಉತ್ತಮ ರೀತಿಯಾದಂಥ ಒಂದು ವಿದ್ಯಾಭ್ಯಾಸವನ್ನು ಮಾಡಲಿ ಅಂತ ಶುಭ ಕೋರಿ TV19 ಅವರೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತದೆ.